ನಮ್ಮೆಲ್ಲರ ಗುರುಗಳಾದಂತ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ, ಗುರುಕೇಶ್ ಮಾಸ್ಟರ್ ಆದಂತ ಗ್ರ್ಯಾಂಡ್ ಮಾಸ್ಟರ್ ಪಿರಮಿಡ್ ಮಾಸ್ಟರ್ ಮತ್ತು ನನ್ನ ತಂದೆ ಹಾಗೂ ಬುದ್ಧ ಭಗವಾನ್ ಮತ್ತು ಎಲ್ಲ ಮಾಸ್ಟರ್ಸ್, ಆಸ್ಟ್ರಲ್ ಮಾಸ್ಟರ್ಸ್, ಏಂಜಲ್ಸ್ ಎಲ್ಲರಿಗೂ ವಂದಿಸುತ್ತಾ ನನ್ನ ಈ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ ಲಮಾಣಿ ಅಂತ. ನಮ್ಮೂರು ದೇವಿಕೊಪ್ಪ ತಾಂಡ, ನಮ್ದು ಧಾರವಾಡ ಡಿಸ್ಟಿಕ್. ಇಂದು ನಾನು ಬುದ್ಧನ ಜಾತಕ ಕಥೆಗಳು ಅಂತ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಮಡದಿ ಮಗು ಮನೆ 3 ರಾಜ್ಯ ಗಿಜ್ಜ, ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ, ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು, ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು, ಹೊರಟನೆತ್ತೋ ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತು, ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹ ಲಾಭವ ಮೆಟ್ಟಿ ಅಡಿ ಕಿತ್ತು ಇಟ್ಟ, ಇದೋ ತಗ್ಗು ಅದೋ ಗುಡ್ಡ, ಅಗೋ ಮಲೆಯ ಮೇಲೆ ಬೆಟ್ಟ, ನೆಲ ತೆಳಗೆ ಬಿಟ್ಟ. ಈ ಒಂದು ನಮ್ಮ ಕನ್ನಡದ ಕವಿಯಾದಂತಹ ದ.ರಾ. ಬೇಂದ್ರೆ ಅವರು ಬುದ್ಧರ ಬಗ್ಗೆ ಹೇಳಿದಂತಹ ಒಂದು ಕಾವ್ಯವನ್ನ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಬುದ್ಧರು ಜಗತ್ತಿಗೆ ಶಾಂತಿಯನ್ನ ಸಾರಿದರು. ಈ ಮಣ್ಣಿನಲ್ಲಿ ಹುಟ್ಟಿದಂತಹ ಒಂದು ಅದ್ಭುತ ಶಕ್ತಿಯವರು ಅಂತಾನೆ ಹೇಳಬಹುದು. ಯಾಕೆ ಬುದ್ಧರನ್ನ ಎಲ್ರೂ ಅಷ್ಟು ಇಷ್ಟಪಡ್ತಾರೆ, ಯಾಕೆ ಈ ಒಬ್ಬ ವ್ಯಕ್ತಿಯನ್ನ ಜಗದಗಲ ಹರಡಿಬಿಟ್ಟರು? ಶಾಂತಿಯಿಂದಲೇ ಬುದ್ಧರು ಎಲ್ಲರನ್ನೂ ಗೆದ್ದರು ಅಂತ ಹೇಳ್ಬಹುದು. ಸಿದ್ಧಾರ್ಥ ಗೌತಮ ಅಥವಾ ಭಗವಾನ್ ಬುದ್ಧ ಎಂದು ಕರೆಯಲ್ಪಡುವ ಗೌತಮ ಬುದ್ಧನನ್ನು ಬೌದ್ಧ ಧರ್ಮದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ. ಅವರ ಅನುಯಾಯಿಗಳನ್ನು ಬೌದ್ಧರು ಎಂದು ಕರೆಯುತ್ತಾರೆ. ಗೌತಮ ಬುದ್ಧನನ್ನು ಸಾಮಾನ್ಯವಾಗಿ ಬುದ್ಧ ಎಂದು ಕರೆಯುತ್ತಾರೆ. ಬುದ್ಧ ಇದರರ್ಥ ಪ್ರಬುದ್ಧ ವ್ಯಕ್ತಿ, ದುಃಖ ಮತ್ತು ಅಜ್ಞಾನ ಸ್ಥಿತಿಯಿಂದ ಮುಕ್ತಿ ಪಡೆದವರು ಅಂತ ಅರ್ಥ. ಮಾಸ್ಟರ್ಸ್, ಬುದ್ಧನ ಬೋಧನೆಗಳು ವಿಜ್ಞಾನದ ತರ ಸಂಕೀರ್ಣನೂ ಅಲ್ಲ, ಹಾಗೆ ಗಣಿತದ ತರ ಕ್ಲಿಷ್ಟಕರನೂ ಅಲ್ಲ. ತುಂಬಾ ಸರಳವಾದದ್ದು ಹಾಗೂ ಹಗುರವಾದದ್ದು, ಲೈಟ್ ಆದಂತಹ ಬೋಧನೆಗಳು ಅಂತ ಹೇಳಬಹುದು. ಮನುಷ್ಯನ ದುಃಖಭರಿತ ಈ ಜೀವನದ ಮೂಲ ಯಾವುದು? ಮನುಷ್ಯನ ನಿಜವಾಗಿಯೂ ಬದುಕಬೇಕಾಗಿರುವುದು ಹೇಗೆ ಅನ್ನೋದನ್ನ ಬುದ್ಧರು 2500 ವರ್ಷದ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ ಮಾಸ್ಟರ್ಸ್. ಅದು ಮತ್ತೆ ಬುದ್ಧರು ತಮ್ಮ ಬೋಧನೆಗಳಿಂದ ಯಾವ ರೀತಿ ನಿರ್ವಾಣವನ್ನ ಹೊಂದಬಹುದು, ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನ ತಿಳಿಸಿದ್ರು. ಬಹಳ ಸರಳ ಮಾರ್ಗದಲ್ಲಿ ತಿಳಿಸಿದ್ದಾರೆ. ಬುದ್ಧನ ಬೋಧನೆಗಳ ಈಗ ಸ್ವಲ್ಪ ಒಂದೊಂದಾಗಿ ನೋಡೋಣ ಮಾಸ್ಟರ್ಸ್. ಅವರು 4 ಮೂಲ ತತ್ವಗಳನ್ನ ಹೇಳಿದ್ರು, ಮತ್ತೆ 4 ಆರ್ಯ ಸತ್ಯಗಳನ್ನ ಹೇಳಿದ್ರು, ಹಾಗೆ ಅಷ್ಟಾಂಗ ಮಾರ್ಗಗಳನ್ನ, ಈ ರೀತಿ 3 ಮೂಲ ತತ್ವಗಳು, ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು ಅಂತ ಡಿವೈಡ್ ಮಾಡಲಾಗಿದೆ. ಈಗ ಈ ಮೂಲ ತತ್ವಗಳು ತಿಳಿಯೋಣ. 4 ತತ್ವಗಳು ಎಲ್ಲರೂ ಅರಿಯಲೇಬೇಕಾದಂತಹ ಬೇಸಿಕ್ ಮೂಲ ತತ್ವಗಳು. ಮೊದಲನೇದಾಗಿ ಸತ್ಯ, ಇದು ಎಲ್ಲ ಸಮಸ್ಯೆಯ ಮೂಲ ಪರಿಹಾರ ಅಂತ ಹೇಳಬಹುದು. ಸತ್ಯ. ಎರಡನೇದಾಗಿ ಅಹಿಂಸೆ ಮತ್ತು ಆಸ್ತೇಯ. ಆಸ್ತೇಯ ಅಂದ್ರೆ ಕಳ್ಳತನ ಮಾಡದಿರುವುದು, ಮತ್ತು ಬ್ರಹ್ಮಚರ್ಯ. ಹಾಗೆ ಅವರು ಆರ್ಯ ಸತ್ಯಗಳನ್ನ ಹೇಳಿದ್ರು. ಅಂದ್ರೆ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ, ಪ್ರಪಂಚದಲ್ಲಿ ನೆಮ್ಮದಿ ಇಲ್ಲ, ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮ ಕೊನೆಗಾಣಿಸಬಹುದು ಎಂದು ಹೇಳಿದ್ದಾರೆ. ಹಾಗೂ ಅವರು ಅಷ್ಟಾಂಗ ಮಾರ್ಗವನ್ನ ಹೇಳಿದ್ರು ಮಾಸ್ಟರ್ಸ್. ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಈ ಎಲ್ಲಾ ಅಷ್ಟಾಂಗ ಮಾರ್ಗಗಳಿಂದ ನಾವು ಬದುಕನ್ನ
ಸುಖಮಯವಾಗಿ ಜೀವಿಸಬಹುದು ಅದನ್ನ ಬುದ್ಧ ಭಗವಾನರು ನಮಗೆ ತಿಳಿಸುತ್ತಿದ್ದಾರೆ. ಬುದ್ಧರು ಎಷ್ಟು ಶಾಂತಿ ಪ್ರಿಯ, ದಯಾಮಯಿ ಮತ್ತು ಕರುಣಾಮಯಿಯಾಗಿದ್ದರು. ಆಗಿನ ಕಾಲದಲ್ಲಿ ಕೇವಲ ಸಾಮಾನ್ಯ ಮನುಷ್ಯರಷ್ಟೇ ಅಲ್ಲದೆ ಮಹಾನ್ ಚಕ್ರವರ್ತಿಗಳಾದಂತ ರಾಜರುಗಳು ಅಶೋಕ, ಕನಿಷ್ಕ, ಹರ್ಷವರ್ಧನ ಈ ತರ ಎಲ್ಲಾ ಮಹಾನ್ ಚಕ್ರವರ್ತಿಗಳು ಕೂಡ ಅವರ ಒಂದು ತತ್ವಗಳನ್ನ ಸ್ವೀಕರಿಸಿದ್ರು. ಅವರ ಬೌದ್ಧ ಧರ್ಮಕ್ಕೆ ಸೇರಿದ್ರು. ಬುದ್ಧರು ಯಾವಾಗಲೂ ತಮ್ಮ ಬೋಧನೆಗಳನ್ನ ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ ಮೂಲಕ ಸರಳವಾದ ಮಾತುಗಳಿಂದ ಸರಳವಾಗಿ ಎಲ್ಲಾ ವ್ಯಕ್ತಿಗಳಿಗೆ, ಜನರಿಗೆ ತಲುಪುವ ಹಾಗೆ ಬೋಧನೆಯನ್ನ ನೀಡುತ್ತಿದ್ರು ಮಾಸ್ಟರ್ಸ್. ಬುದ್ಧರ ಜಾತಕ ಕಥೆಗಳು ಅಂದ್ರೆ ಅವರು ಎಲ್ಲಾ ಧರ್ಮಗಳನ್ನ ಜಾತಕ ಕಥೆಗಳು ಅಂತ ಹೇಳ್ತಾರೆ. ಈ ಅವರ ಜಾತಕ ಕಥೆಗಳನ್ನು ಪಾಳಿ ಭಾಷೆಯಲ್ಲಿ ಬರೆದಿದ್ರು. ಅದನ್ನ ನಮ್ಮ ಕನ್ನಡ ಅನುವಾದಿಸಲು CS ರಾಜಶೇಖರ್ ಸರ್ ಅವರು. ಹಾ ಸರ್. ಮೇಡಮ್, ನೆಟ್ವರ್ಕ್ ಸ್ವಲ್ಪ ಚೆನ್ನಾಗಿ ಬರೋ ಕಡೆ ಕೂತ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೆಟ್ವರ್ಕ್ ಸರಿ ಸಿಗ್ತಾ ಇಲ್ಲ ಅನ್ಸುತ್ತೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ, ನೆಟ್ವರ್ಕ್ ಸ್ವಲ್ಪ ನೋಡಿ. ಹಾ ಸರ್. ಬುದ್ಧರು ತಮ್ಮ ಬೋಧನೆಯನ್ನ ಯಾವಾಗ್ಲೂ ಸರಳವಾಗಿ ಹೇಳ್ತಾ ಇದ್ರು. ಅವರು ಹೆಚ್ಚಾಗಿ ನೀತಿ ಕಥೆಗಳ ಮುಖಾಂತರ ಅವರ ಬೋಧನೆಗಳನ್ನ ಮಾಡ್ತಾ ಇದ್ರು. ಬುದ್ಧರು ತಮ್ಮ ಬೋಧನೆಗಳನ್ನ ಪಾಳಿ ಭಾಷೆಯಲ್ಲಿ ಅವರ ಎಲ್ಲಾ ಕಥೆಗಳನ್ನ, ಜಾತಕ ಕಥೆಗಳನ್ನ ಬರೆದಿಟ್ಟಿದ್ರು ಮಾಸ್ಟರ್ಸ್. ಅದನ್ನ ನಮ್ಮ ಕರ್ನಾಟಕಕ್ಕೆ, ಕನ್ನಡ ಜನತೆಗೆ ಅದು ತಿಳಿಯಲಿ ಮತ್ತು ಅವರಿಗೂ ಕೂಡ ರೀಚ್ ಆಗ್ಲಿ ಅಂತ ಹೇಳಿ CS ರಾಜಶೇಖರ್ ಸರ್ ಅವರು ಅವರ ಬುದ್ಧರ ಜಾತಕ ಕಥೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇದರ ಒಂದು ಮುನ್ನುಡಿಯನ್ನ ಓದ್ತೀನಿ ಮಾಸ್ಟರ್ಸ್. ಗೌತಮ ಬುದ್ಧರು ಬಹಳ ಹಿಂದೆ ಒಂದು ಜನ್ಮದಲ್ಲಿ ಸುಮೇಧ ಎಂಬ ಹೆಸರಿನಲ್ಲಿ ರಾಜಕುಮಾರನಾಗಿ ಹುಟ್ಟಿದ್ದರು. ತಂದೆ ತೀರಿ ಹೋದ ನಂತರ ರಾಜಪಟ್ಟವನ್ನು ತ್ಯಜಿಸಿ ಎಲ್ಲಾ ಐಶ್ವರ್ಯವನ್ನು ದಾನ ಮಾಡಿ ಸನ್ಯಾಸಿಯಾಗಿ ಧ್ಯಾನ ಮಾಡಲು ಹಿಮಾಲಯಕ್ಕೆ ತೆರಳಿದರು. ಬುದ್ಧರು ಒಂದು ಜನ್ಮದಲ್ಲಿ ಸುಮೇಧ ಎಂಬ ಹೆಸರಿನಿಂದ ರಾಜಕುಮಾರನಾಗಿ ಹುಟ್ಟಿದ್ರು. ಅವರು ನಂತರ ಅವರ ತಂದೆ ತೀರಿ ಹೋದ್ರು. ಅವಾಗ ಬುದ್ಧ ಭಗವಾನರು ತಮ್ಮೆಲ್ಲ ರಾಜ ಪಟ್ಟವನ್ನು ಮತ್ತು ಎಲ್ಲವನ್ನೂ ತ್ಯಜಿಸಿ, ಐಶ್ವರ್ಯವನ್ನು ಎಲ್ಲವನ್ನೂ ಕೂಡ ತ್ಯಜಿಸಿ ಅವರು ಸನ್ಯಾಸಿಯಾಗಿ ಧ್ಯಾನ ಮಾಡಲು ಹಿಮಾಲಯಕ್ಕೆ ಹೋಗ್ಬಿಟ್ರು. ಒಮ್ಮೆ ಭಿಕ್ಷಾಟನೆ ಮಾಡಲು ಹೀಗೆ ಅವರು ಧ್ಯಾನ ಮಾಡಿ ಆಮೇಲೆ ಭಿಕ್ಷೆ ಬೇಡಿ ಅವರು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊತಿದ್ರು. ಹೀಗೆ ಒಮ್ಮೆ ಭಿಕ್ಷಾಟನೆಗೆ ಹೋಗಿರ್ಬೇಕಾದ್ರೆ ಅದು ಅಮರಾವತಿ ಅನ್ನೋ ಪಟ್ಟಣದಲ್ಲಿ ಅಲ್ಲಿ ನಡೆಯುತ್ತಿರುವ ಮತ್ತು ಒಂದ್ಸಲ ಏನಾಯ್ತು, ಹೀಗೆ ಭಿಕ್ಷಾಟನೆ ಹೋಗಿದ್ರು ಆ ಅಮರಾವತಿ ಅನ್ನೋ ಪಟ್ಟಣದಲ್ಲಿ ಸಂಭ್ರಮ ಸಡಗರ ತಯಾರಿ ನಡೀತಾ ಇತ್ತು. ಆವಾಗ ಬುದ್ಧ ಭಗವಾನರು ಸಂಭ್ರಮ ಸಡಗರ ತಯಾರಿ ರಸ್ತೆಯಲ್ಲಿ ಯಾಕೆ ಜನರೆಲ್ಲರೂ ಈ ತಯಾರಿಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಅಲ್ಲಿ ಇರೋರನ್ನ ಕೇಳ್ತಾರೆ. ಕೇಳಿದ್ಮೇಲೆ ಅಲ್ಲಿರೋ ಜನರು ಹೇಳ್ತಾರೆ, ಇಲ್ಲಿ ದೀಪಂಕರ್ ಬುದ್ಧರು ಆಗಮಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಸಂಭ್ರಮದಲ್ಲಿ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅವಾಗ ಇದನ್ನ ಕೇಳಿದಾಗ ಬುದ್ಧರು ಕೂಡ ಅವರು ತಮ್ಮಿಂದ ಆಗುವಂತಹ ಅಳಿಲು ಸೇವೆಯನ್ನ ನಾನು ಕೂಡ ಮಾಡ್ಬೇಕು ಅಂತ ಹೇಳಿ ಅಲ್ಲಿಯ ರಸ್ತೆಯಲ್ಲಿರುವ ದಾರಿಯಲ್ಲಿದ್ದಂತಹ ಗುಂಡಿಯನ್ನು ತುಂಬಲು ಮುಂದಾದರು.
ಅದೇ ಈ ರೀತಿ ಅವರು ಗುಂಡಿಯನ್ನು ತುಂಬಿಸಲು ಪ್ರಾರಂಭಿಸಬೇಕಾದ ಸಂದರ್ಭದಲ್ಲೇ ದೀಪಂಕರ್ ಬುದ್ಧರು ಆಗಮಿಸ್ತಾರೆ. ಅವರ ದೀಪಂಕರ್ ಬುದ್ಧರ ತೇಜಸ್ಸು ಹಾಗೂ ಕರುಣಾಮಯಿ ವ್ಯಕ್ತಿತ್ವವನ್ನು ಕಂಡು ಈ ಸುಮೇಧ ಅನ್ನೋ ಜನ್ಮ ಇತ್ತಲ್ಲ ಬುದ್ಧರಿಗೆ, ಆ ಸುಮೇಧ ಅವರು ತಾನೂ ಕೂಡ ಬುದ್ಧನಾಗ್ಬೇಕು ಎಂಬ ಸಂಕಲ್ಪವನ್ನ ದೀಪಂಕರ್ ಬುದ್ಧರ ಮುಂದೆ ವ್ಯಕ್ತಪಡಿಸ್ತಾರೆ. ಆಗ ದೀಪಂಕರ ಬುದ್ಧರು ತಮ್ಮ ಬುದ್ಧ ಚಕ್ಷುವಿನಿಂದ ಸುಮೇಧನ ಭವಿಷ್ಯವನ್ನು ನೋಡಿ ಅವನ ಸಾಮರ್ಥ್ಯವನ್ನು ತಿಳಿದು ನೀನೂ ಬುದ್ಧ ಗೌತಮನಾಗುತ್ತೀಯಾ ಎಂದು ನುಡಿದರು. ಆ ಕ್ಷಣದಿಂದ ಸುಮೇಧ ಪಂಡಿತನು ಬೋಧಿಸತ್ವನಾದನು. ಬುದ್ಧರನ್ನು ತಮ್ಮ ಎಲ್ಲಾ ಹಿಂದಿನ ಜನ್ಮಗಳಲ್ಲಿ ಬೋಧಿಸತ್ವ ಅಂತ ಹೇಳಿ ಅನುವಾದ ಮಾಡಿದ್ದಾರೆ. ಅಂದ್ರೆ ಅವರನ್ನ ಬೋಧಿಸತ್ವ ಅಂತ ಹೇಳಿ ಕರೀತಿದ್ರು. ಬೋಧಿಸತ್ವ ಅಂದರೆ 10 ಪರಾಮಿಗಳನ್ನು ಉನ್ನತ ಹಂತದವರೆಗೆ ಪರಿಪೂರ್ಣಗೊಳಿಸುತ್ತಿರುವ ಜೀವಿ. ಈ 10 ಪರಾಮಿಗಳು ಯಾವುವು? 10 ಪರಾಮಿಗಳು ಎಂದರೆ ದಾನ, ಶೀಲ, ತ್ಯಾಗ, ಪ್ರಜ್ಞೆ, ಪ್ರಯತ್ನ, ಸಹನೆ, ಸತ್ಯ, ದೃಢ ನಿರ್ಧಾರ, ಮೈತ್ರಿ ಮತ್ತು ಸಮಚಿತ್ತತೆ. ಇವುಗಳನ್ನ ಅವರು ಉನ್ನತ ಹಂತದವರೆಗೆ ಪರಿಪೂರ್ಣಗೊಳಿಸುತ್ತಿದ್ದರು. ಅಂದಿನಿಂದ ಬೋಧಿಸತ್ವರು ಆ ಗುಣಗಳನ್ನು 4 ಅಸಂಖ್ಯೇಯ ಕಲ್ಪ ಮತ್ತು 1 ಲಕ್ಷ ಕಲ್ಪಗಳವರೆಗೆ ಅನೇಕ ಜನ್ಮಗಳಲ್ಲಿ ಪರಿಪೂರ್ಣಗೊಳಿಸಿದರು. ತನ್ನ ಕೊನೆಯ ಹುಟ್ಟಿನಲ್ಲಿ ಸಿದ್ಧಾರ್ಥ ಗೌತಮ ರಾಜಕುಮಾರನಾಗಿ ಹುಟ್ಟಿ ಎಲ್ಲವನ್ನೂ ತ್ಯಾಗ ಮಾಡಿ ಬೋಧಿ ಪಡೆದು ಬುದ್ಧನಾದನು. ನಂತರ 45 ವರ್ಷಗಳ ಕಾಲ ಭಗವಾನ್ ಗೌತಮ ಬುದ್ಧರು ಧರ್ಮವನ್ನು ಬೋಧಿಸಿದರು. ಹೀಗೆ ಧರ್ಮವನ್ನು ಬೋಧಿಸುವಾಗ ಕೆಲವೊಮ್ಮೆ ತಮ್ಮ ಹಿಂದಿನ ಜನ್ಮದ ಕಥೆಗಳನ್ನು ಹೇಳುತ್ತಿದ್ದರು. ತಮ್ಮ ಹಿಂದಿನ ಜನ್ಮವನ್ನು ಅವರು ಕಥೆಗಳ ರೂಪದಲ್ಲಿ ಹೇಳ್ತಾ ಇದ್ರು. ಒಟ್ಟು 547 ಜನ್ಮ ಕಥೆಗಳನ್ನ ಅವರು ಹೇಳಿದ್ದಾರೆ. ಅವುಗಳೇ ಬುದ್ಧನ ಜಾತಕ ಕಥೆಗಳು. ಪ್ರತಿಯೊಂದು ಕಥೆ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತದೆ. ಜಾತಕ ಕಥೆಗಳು ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪಿಟಕದಲ್ಲಿನ ಸುತ್ತ ಪೀಠಕದ ಭಾಗವಾಗಿರುವ ಖುದ್ದಕ ನಿಕಾಯದ ಒಂದು ಗ್ರಂಥಮಾಲೆಯಾಗಿದೆ. ಪಾಳಿ ಭಾಷೆಯಲ್ಲಿರುವ ತ್ರಿಪಿಟಕದ ಎಲ್ಲ ಪುಸ್ತಕಗಳನ್ನು ಕನ್ನಡ ಜನತೆಗೆ ಕೊಡಬೇಕೆಂಬ ಮಹದಾಸೆಯನ್ನು ಮಹಾಬೋಧಿ ಸೊಸೈಟಿ ಹೊಂದಿ ಕನ್ನಡ ತ್ರಿಪಿಟಕ ಯೋಜನೆಯನ್ನು ಹಾಕಿಕೊಂಡಿದೆ. ಪಾಳಿ ಭಾಷೆಯಿಂದ ಅನುವಾದಿಸಿ ಮೂಲ ಕಥೆಗಳು ದೀರ್ಘವಾಗಿದ್ದು ಸರಳವಾಗಿ ಓದಲು ಸಾಧ್ಯವಾಗದೇ ಇರಬಹುದು. ಈ ಪುಸ್ತಕದ ಲೇಖಕರಾದಂಥ ಉಪಾಸಕ ಶ್ರೀ ಎಚ್ ರಾಜಶೇಖರ್ ಅವರು ಸುಂದರವಾಗಿ ಸರಳವಾಗಿ ಎಲ್ಲರೂ ತಿಳಿಯುವಂತೆ ಈ ಜಾತಕ ಕಥೆಗಳನ್ನ ಕನ್ನಡದಲ್ಲಿ ನಿರೂಪಿಸಿದ್ದಾರೆ. ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ. ಅವರಿಗೂ ಕೂಡ ನಾವು ವಂದನೆಗಳನ್ನ ತಿಳಿಸೋಣ. ಹೀಗೆ ನಾನು ಬುದ್ಧನ ಇವಾಗ 1ನೇ ಜಾತಕ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಶೀರ್ಷಿಕೆ ಏನಂದ್ರೆ ಆ ಗರಿಕೆ ಹುಲ್ಲು ನಸುನಕ್ಕು ಧನ್ಯವಾಯಿತು. ಆ ಗರಿಕೆ ಹುಲ್ಲು ನಸುನಕ್ಕು ಧನ್ಯವಾಯಿತು. ಯಾವ ರೀತಿ ಅಂತ ನೋಡೋಣ ಮಾಸ್ಟರ್ಸ್. ಅಂದಿನ ದಿನಗಳಲ್ಲಿ ಗೌತಮ ಬುದ್ಧರು ಸಾವಸ್ತಿಯ ಜೇತವನದಲ್ಲಿ ತಂಗಿದ್ದರು. ಆ ಸಮಯದಲ್ಲಿ ಕಾಶಿ ರಾಜ್ಯವನ್ನು ಬೃಹದತ್ತನೆಂಬ ರಾಜನು ಆಳುತ್ತಿದ್ದನು. ಅಂತಹ ಸಂದರ್ಭದಲ್ಲಿ ಬೋಧಿಸತ್ವರು ಶ್ರೇಷ್ಠಿ ಕುಲದಲ್ಲಿ ಜನಿಸಿದರು. ಬೆಳೆದು ದೊಡ್ಡವರಾದ ಬಳಿಕ ವಿದ್ಯೆಯ ಜೊತೆಗೆ ವ್ಯಾಪಾರವನ್ನು ಕಲಿತರು. ಅವರು ಈ ಜನ್ಮದಲ್ಲಿ ಬುದ್ಧರು ವ್ಯಾಪಾರಿಯ ಮಗನಾಗಿ ಹುಟ್ಟಿರ್ತಾರೆ. ಅವರ ತಂದೆ ಹೇಗಿರ್ತಾರೆ ಅಂದ್ರೆ ಬೋಧಿಸತ್ವರ ತಂದೆ 500 ಗಾಡಿಗಳ ಒಡೆಯರಾಗಿರ್ತಾರೆ ಹಾಗೂ ಅವರು ವ್ಯಾಪಾರಿಯಾಗಿದ್ರು. ಮತ್ತೆ ಸುಲಭ ಬೆಲೆಗೆ ಮತ್ತು ಎಲ್ಲಿ ವಸ್ತುಗಳು ದೊರೆಯುತ್ತದೆಯೋ ಅದನ್ನ ಕೊಂಡು ಮತ್ತು ದುಬಾರಿ ಬೆಲೆಗೆ
ಯಾರು ಕೊಂಡ್ಕೊಳ್ತಾರೆ ಅಂತ ಪ್ಲೇಸಿಗೆ ಹೋಗಿ ಅವರು ಮಾರಾಟವನ್ನ ಮಾಡುತ್ತಾ ಇದ್ರು. ಕಡಿಮೆ ಬೆಲೆಗೆ ತಗೊಂಡ್ ಬಂದು ದುಬಾರಿ ಬೆಲೆಗೆ ಎಲ್ಲಿ ಮಾರಾಟ ಮಾಡಬಹುದಲ್ಲ ಆ ಸ್ಥಳಕ್ಕೆ ಅವರು ಮಾರಾಟವನ್ನ ಮಾಡ್ತಾ ಇದ್ರು. ಇದರಿಂದ ಅವರು ತುಂಬಾ ಅಧಿಕ ಲಾಭವನ್ನ ಗಳಿಸ್ತಾ ಇದ್ರು. ಹೀಗೆ ಆ ಅವರ ತಂದೆಯ ಮರಣಾನಂತರ ಬೋಧಿಸತ್ವರ ಆ ಜನ್ಮದಲ್ಲಿ ಅವರ ತಂದೆಯ ಮರಣಾನಂತರ ಬೋಧಿಸತ್ವರು ಅವರ ವ್ಯಾಪಾರವನ್ನೇ ಮುಂದುವರಿಸ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಬೋಧಿಸತ್ವರು ತನ್ನ ಬಂಡಿಗಳಿಗೆ ಸರಕನ್ನು ತುಂಬಿಕೊಂಡು 60 ಯೋಜನ ದೂರದ ಮರುಭೂಮಿಯನ್ನು ದಾಟಿ ಆಚೆ ರಾಜ್ಯವನ್ನು ತಲುಪಬೇಕಾಗಿತ್ತು. ಹೀಗೆ ಒಂದ್ಸಲ ವ್ಯಾಪಾರವನ್ನ ಮಾಡಬೇಕಾದ್ರೆ ಬೋಧಿಸತ್ವರು ತಮ್ಮೆಲ್ಲ ಸರಕುಗಳನ್ನು ತಗೊಂಡು ಹೋಗಿ, ನಾವು ಇವಾಗ ಕಿಲೋಮೀಟರ್ ಈ ತರ ಎಲ್ಲ ಮಾಪನ ಅಳತೆಯನ್ನ ಮಾಡ್ತೀವಿ, ಮೆಜರ್ಮೆಂಟ್. ಅವರು ಅವಾಗ ಯೋಜನ ಅಂತ ಹೇಳ್ತಿದ್ರು. ಯೋಜನ 60 ಯೋಜನ ಅನ್ನು ದಾಟಿ ಹೋಗ್ಬೇಕಾಗಿತ್ತು ಅವರು ಸರಕನ್ನ ಮಾರಾಟ ಮಾಡೋದಕ್ಕೆ. ಅದು ಹೇಗೆ ಅಂದ್ರೆ ಯಾವ ರೀತಿ ಸ್ಥಳ ಅಂದ್ರೆ ಮರುಭೂಮಿಯನ್ನು ದಾಟಿ ಹೋಗ್ಬೇಕಾಗಿತ್ತು. ಅಂದಿನ ದಿನಗಳಲ್ಲಿ ಮರುಭೂಮಿಯನ್ನು ದಾಟುವುದೆಂದರೆ ಸಮುದ್ರವನ್ನೇ ದಾಟುವಷ್ಟು ತ್ರಾಸದಾಯಕವಾಗಿತ್ತು. ಸುತ್ತಮುತ್ತ ಎತ್ತಲಿಂದಲೂ ಎಲ್ಲಿಯ ತನಕ ನೋಡಿದರೂ ಬರೀ ಮರುಭೂಮಿಯೇ ಕಾಣುತ್ತಿತ್ತು. ತುದಿ ಮೊದಲಿಲ್ಲ, ಮಾರ್ಗದ ಗುರುತು ಇಲ್ಲವೇ ಇಲ್ಲ. ಯಾವ ಮಾರ್ಗದಲ್ಲಿ ಹೋಗ್ಬೇಕು ಗೊತ್ತಾಗ್ತಿದ್ದಿಲ್ಲ. ಮರುಭೂಮಿಯಲ್ಲಿ ಪಯಣಿಸುವುದೆಂದರೆ ಮರೀಚಿಕೆಯನ್ನು ಬೆನ್ನಟ್ಟಿದಂತೆಯೇ ಸರಿ, ಈ ರೀತಿಯಾಗಿ ಹೇಳ್ತಾರೆ. ಆ ಕಾರಣಕ್ಕಾಗಿ ಸಮುದ್ರಯಾನ ಹೇಗೆ ಮಾಡ್ಬೇಕಾದ್ರೆ ದಿಕ್ಸೂಚಿಯನ್ನ ಬಳಸ್ತಾರೋ ಅದೇ ರೀತಿ ಅವರು ಬುದ್ಧ ಭಗವಾನರು ಬೋಧಿಸತ್ವರು ಆಗ ತಾವು 60 ರಸ್ತೆಯನ್ನು ದಾಟಿ ಇನ್ನೊಂದು ರಾಜ್ಯಕ್ಕೆ ಸರಕುಗಳನ್ನ ಮಾರಾಟ ಮಾಡಲು ಬೇಕಾದಂತ ಸ್ಥಳ ಅಂದ್ರೆ ಅವರು ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಅವರು ತಮ್ಮೊಡನೆ ಒಬ್ಬ ದಿಕ್ಸೂಚಕನನ್ನು ಕರ್ಕೊಂಡು ಹೋಗ್ತಾರೆ. ದಿಕ್ಸೂಚಕನನ್ನು ಕರೆದೊಯ್ಯುತ್ತಿದ್ದರು. ಆ ಮರುಭೂಮಿಯ ಮರಳು ಎಷ್ಟು ಮೃದುವಾಗಿತ್ತು ಅಂದ್ರೆ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಜಾರಿ ಕೆಳಗೆ ಹೋಗ್ಬಿಡ್ತಾ ಇತ್ತು, ಅಷ್ಟು ಮೃದುವಾದ ಮರಳು. ಆಮೇಲೆ ಅಷ್ಟು ನುಣುಪಾಗಿತ್ತು. ಸೂರ್ಯೋದಯದಿಂದಲೇ ಮರಳು ಬೆಂಕಿಯಂತೆ ಸುಡುತ್ತಿದ್ದು ಅದರ ಮೇಲೆ ನಡೆಯಲಾಗುತ್ತಿರಲಿಲ್ಲ. ಮರುಭೂಮಿಯಲ್ಲಿ ಮರಳು ಬೆಳಿಗ್ಗೆ ಅಂದ್ರೇನೆ ಅವರು ಇದನ್ನ ಹೇಗ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ದಾರಿ ಅವರಿಗೆ ಎಷ್ಟು ಕಷ್ಟಕರವಾಗಿತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಮರುಭೂಮಿಯಲ್ಲಿ ಮರಳು ಕೂಡ ಹಿಡಿದ್ರೆ ಜರ್ರನೆ ಜಾರಿ ಹೋಗುವಷ್ಟು ನುಣುಪಾಗಿತ್ತು. ಮತ್ತೆ ಬೆಳಿಗ್ಗೆಯಿಂದಾನೇ ಸೂರ್ಯೋದಯ ಆದ ತಕ್ಷಣದಿಂದನೇ ಆ ಬಿಸಿಲಿನಿಂದ ಬೆಂಕಿಯಂತೆ ಮರಳು ಸುಡ್ತಾ ಇತ್ತು. ಈ ರೀತಿ ಅದರ ಮೇಲೆ ನಡೆಯಲು ಆಗುತ್ತಿರಲಿಲ್ಲ. ಆದುದರಿಂದ ಆ ಮರುಭೂಮಿಯನ್ನು ದಾಟುವವರು ತಮ್ಮೊಂದಿಗೆ ಸೌದೆ, ನೀರು, ತೈಲ ಮತ್ತು ಅಡುಗೆಯ ಸಾಮಾನನ್ನೆಲ್ಲ ಬಂಡಿಗಳ ಮೇಲೆ ಹೇರಿಕೊಂಡು ರಾತ್ರಿ ಹೊತ್ತಿನಲ್ಲಿಯೇ ತಮ್ಮ ಪ್ರಯಾಣವನ್ನು ಮಾಡುತ್ತಾ ಇದ್ರು. ಪ್ರಯಾಣ ಮಾಡೋದೆಲ್ಲ ರಾತ್ರಿ ಹೊತ್ತಿನಲ್ಲಿ, ಯಾಕಂದ್ರೆ ತಂಪಾದ ವಾತಾವರಣ, ಅದರಲ್ಲಿ ಅವರು ಪ್ರಯಾಣವನ್ನ ಮಾಡಬಹುದು. ಅದಕ್ಕೋಸ್ಕರ ಅವರು ರಾತ್ರಿ ಹೊತ್ತಿನಲ್ಲಿ ಮಾತ್ರ ಪ್ರಯಾಣವನ್ನ ಮರುಭೂಮಿಯಲ್ಲಿ ಮಾಡ್ತಾ ಇದ್ರು. ಹೀಗೆ ಅವರು ಬೆಳಕು ಹರಿಯುತ್ತಿದ್ದಂತೆಯೇ ತಮ್ಮ ಪಯಣವನ್ನ ನಿಲ್ಲಿಸ್ತಾ ಇದ್ರು. ಬೆಳಕು ಹರಿತಂದ್ರೆ ಮತ್ತೆ ಬೆಳಕಾಯ್ತು, ಸೂರ್ಯೋದಯ ಆಯ್ತು ಅಂದ್ರೆ ಅವರು ಪಯಣ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಹೇಳ್ದಾಗೆ ಬೆಳಗ್ಗಿನಿಂದಾನೇ ಆ ಮರಳು ಬೆಂಕಿಯಂತೆ ಸುಡ್ತಾ ಇತ್ತು, ಹೋಗೋದಕ್ಕೆ ಆಗೋದಿಲ್ಲ. ಹಾಗೆ ಅವರು ಬೆಳಕಾದ್ಮೇಲೆ ಏನ್ ಮಾಡ್ತಾ ಇದ್ರು ಅಂದ್ರೆ ಎತ್ತುಗಳಿಗೆ ಮತ್ತು ಮನುಷ್ಯರಿಗೆ ಪ್ರತ್ಯೇಕ ಚಪ್ಪರಗಳನ್ನ ಹಾಕಿ ಬಿಸಿಲಿನಿಂದ ರಕ್ಷಣೆಯನ್ನ ಮಾಡ್ಕೋಬೇಕು ಅಂತ ಎಲ್ಲ ಹಾಕೊಂಡು ಅವರು ಸಮಯವಿದ್ದಾಗಲೇ ಊಟ ಮುಗಿಸಿ ನೆರಳಿನಲ್ಲಿ ಮಲಗಿ ತಮ್ಮ ಆಯಾಸವನ್ನ ನೀಗಿಸಿಕೊಳ್ತಾ ಇದ್ರು. ಮತ್ತೆ ಸೂರ್ಯಾಸ್ತವಾಗುತ್ತಿದ್ದಂತೆ ತಮ್ಮ ಪಯಣವನ್ನ ಪ್ರಾರಂಭ ಮಾಡ್ತಾ ಇದ್ರು. ಹೀಗೆ ಸಂಜೆಯ ಭೋಜನವನ್ನ ಮುಗಿಸಿ ಭೂಮಿ ತಂಪಾದ ಮೇಲೆ ಬಂಡಿಗಳನ್ನು ಹೂಡಿಕೊಂಡು ಮುಂದೆ ಹೊರಡ್ತಾ ಇದ್ರು.
ದಿಕ್ಸೂಚಕನು ಮುಂದಿನ ಗಾಡಿಯಲ್ಲಿ ಆಸನವನ್ನ ಹಾಕಿ ಕುಳಿತುಕೊಂಡಿದ್ರು. ಅವರು ಯಾವ ರೀತಿ ಮರುಭೂಮಿಯಲ್ಲಿ ಪಯಣ ಮಾಡ್ತಾ ಇದ್ರು ಅಂದ್ರೆ, ನಕ್ಷತ್ರಗಳನ್ನ ನೋಡಿ ದಿಕ್ಕುಗಳನ್ನ ಕಣ್ಣು ಹಿಡಿದು ಮಾರ್ಗವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ದಿಕ್ಸೂಚಕರು. ಅವರು ಬಂಡಿಗಳನ್ನು ಇತ್ತ ಹೊಡೆಯಿರಿ, ಅತ್ತ ಕಡೆ ಹೊಡೆಯಿರಿ ಹೀಗೆ ಹೇಳ್ತಾ ಚಾಲಕರಿಗೆ ಹೇಳ್ತಾ ಸಾಕ್ತಾ ಇದ್ರು. ಅರಿತು 500 ಬಂಡಿಗಳನ್ನು ಮುನ್ನಡೆಸ್ತಾ ಇದ್ರು. ಅವ್ರ ಎಷ್ಟು ಬಂಡಿಗಳಿದ್ವು ಅಂದ್ರೆ 500 ಬಂಡಿಗಳನ್ನು ಈ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. 60 ಯೋಜನಗಳ ಆ ಭೂಮಿಯಲ್ಲಿ, ಅವಾಗ್ಲೇ ಹೇಳಿದಂತೆ ಅವರು ಮಾಪನವನ್ನ ಮೆಜರ್ಮೆಂಟ್ ಅನ್ನ ಯೋಜನೆ ಅಂತ ಹೇಳ್ತಾ ಇದ್ದಾರೆ. 60 ಯೋಜನವನ್ನ ಅವ್ರು ದಾಟಬೇಕಾಗಿತ್ತು. ಈಗಾಗಲೇ ಅವರು ಬೋಧಿಸತ್ವರು ಮತ್ತು ಅವರ 500 ಬಂಡಿಗಳು 50 ಯೋಜನೆಗಳನ್ನು ಯಾವುದೇ ತೊಂದರೆ ಇಲ್ಲದೆ ಸೂರ್ಯಾಸ್ತ ಆದ್ಮೇಲೆ ಪ್ರಯಾಣವನ್ನ ಮಾಡಿ ಮತ್ತೆ ಬೆಳಕರಿದ ಮೇಲೆ ತಮ್ಮ ಆಯಾಸವನ್ನ ನೀಗಿಸ್ಕೊಂಡು ಈ ರೀತಿ 50 ಯೋಜನ ದೂರದ ಒಂದು ಪ್ರಯಾಣವನ್ನು ಯಾವ ತೊಂದರೆ ಇಲ್ಲದೆ ಮುಗಿಸಿರ್ತಾರೆ. ಆಮೇಲೆ ಇನ್ನುಳಿದ 10 ಇನ್ನುಳಿದದ್ದು ಒಂದೇ ರಾತ್ರಿಯ ಪಯಣವಾಗಿತ್ತು. ಹಾಗಾಗಿ ಎಲ್ಲರೂ ಸಂತೋಷವಾಗಿ ಅಂದು ಸಂಜೆ ಊಟ ಮುಗಿಸಿದ್ರು. ಉಳಿದ ನೀರನ್ನ ಹೊರಚೆಲ್ಲಿ ಬಂಡಿಯನ್ನು ಹಗುರಗೊಳಿಸಿಕೊಂಡ್ರು. ಇನ್ನೇನು ಒಂದೇ ರಾತ್ರಿಯ ಸಂಜೆ ಆಗಿತ್ತು, ಇನ್ನೇನು ಒಂದೇ ರಾತ್ರಿಯ ಪಯಣ ಅಲ್ವಾ, ಹಾಗಿದ್ರೆ ಬಂಡಿಯನ್ನ ಹಗುರಗೊಳಿಸಿಕೊಳ್ಳೋಣ ಅಂತ ಹೇಳಿ ಇದ್ದಿದ್ದ ನೀರನ್ನೆಲ್ಲ ಚೆಲ್ಲಿ ಊಟ ಏನೇನಿತ್ತು ಎಲ್ಲಾನು ಹೊರಗೆ ಹಾಕ್ಬಿಟ್ಟು ಅವರ ಬಂಡಿಯನ್ನ ಹಗುರ ಮಾಡ್ಕೊಂಡ್ರು. ಈಗ ಅವ್ರ ಹತ್ರ ಏನೂ ಇಲ್ಲ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಬೆಳಿಗ್ಗೆ ಹೋಗಿ ನಾವು ರಾಜ್ಯಕ್ಕೆ ನಾವು ಹೊರಡ್ಬೇಕಾದ ಪ್ಲೇಸಿಗೆ ರೀಚ್ ಆಗ್ತೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೀಗೆ ಹೇಳಿ ಮುಂದುವರಿತಾ ಇರ್ತಾರೆ ಅವರು. ಅಷ್ಟರಲ್ಲಿ ಎಲ್ಲರೂ ಸಹಜವಾಗಿ ನಿದ್ದೆಗೆಟ್ಟು ಬಸವಳಿದು ಹೋಗಿದ್ದರು. ಅಂದ್ರೆ ಅವ್ರಿಗೆ ಅಷ್ಟು ದಿನ ನಿದ್ದೆಗೆಟ್ಟು ಸಾಕಾಗಿತ್ತು. ಬೆಳಿಗ್ಗೆ ಸಮಯದಲ್ಲಿ ಸರಿಯಾಗಿ ನಿದ್ದೆ ಆಗಿರ್ತಿರ್ಲಿಲ್ಲ. ದಿಕ್ಸೂಚಕನು ನಡುರಾತ್ರಿಯ ತನಕ ದಿಕ್ಕುಗಳನ್ನು ಸರಿಯಾಗಿ ತೋರಿಸಿದ. ಮುಂದೆ ಗಾಡಿಯಲ್ಲಿ ಕುಳಿತುಕೊಂಡಂತಹ ದಿಕ್ಸೂಚಕರು ಸರಿಯಾಗಿ ಮಧ್ಯರಾತ್ರಿಯವರೆಗೂ ಅವ್ರ ದಿಕ್ಕುಗಳನ್ನ ಹೇಳ್ತಾ ಮುಂದೆ ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಮಧ್ಯರಾತ್ರಿ ಆದ್ಮೇಲೆ ಒಂದು ಮಾಯದ ನಿದ್ದೆ ಅಂತ ಹೇಳ್ಬೋದು ದಿಕ್ಸೂಚಕರಿಗೆ ಆವರಿಸ್ಕೊಂಡ್ ಬಿಡತ್ತೆ. ಹೀಗೆ ಅವರು ಎಂದಿಲ್ಲದ ಮಾಯದ ನಿದ್ದೆ ಆವರಿಸಿ ಬಿಟ್ಟಿದ್ದು. ಆತ ಗಾಢ ನಿದ್ರೆಗೆ ವಶವಾಗಿ ಬಿಟ್ಟ. ದಿಕ್ಸೂಚಕ ಗಾಢ ನಿದ್ರೆಗೆ ವಶವಾಗಿ ಬಿಡ್ತಾರೆ. ಮುಂದೆ ದಿಕ್ಸೂಚಕನಿಂದ ಯಾವುದೇ ಆಜ್ಞೆಯು ಬರದಿದ್ದ ಕಾರಣ ಚಾಲಕರು ಹಿಂತಿರುಗಿ ಬಂದ ಹಾದಿಯನ್ನೇ ಹಿಡಿದು ಹೊರಟರು. ದಿಕ್ಸೂಚಕರು ಮಲ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಚಾಲಕರು ಏನ್ ಮಾಡ್ತಾರೆ, ಅವ್ರು ಯಾರು ಏನು ಸಂದೇಶ ಏನು ಬರ್ಲೇ ಇಲ್ಲ ಅಂತ ಹೇಳಿ ಅವರು ಬಂದಿದ್ದ ದಾರಿಯಲ್ಲೇ ವಾಪಸ್ ಹೋಗ್ಬಿಡ್ತಾರೆ. ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗುದಿಲ್ಲ. ಅದಾದ ನಂತರ ಅವರು ಸ್ವಲ್ಪ ನಿದ್ದೆಗೆ ಜಾರಿದ್ಮೇಲೆ ಎತ್ತುಗಳ ಕಾಲು ಯಾವ ಕಡೆ ಹೋಗ್ತಾವಲ್ಲ, ತಮ್ಮ ಬಂಡಿಗಳೆಲ್ಲ ಆ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ದಿಕ್ಸೂಚಕನಿಗೆ ನಿದ್ದೆ ಎಚ್ಚರನೇ ಆಗಿರ್ಲಿಲ್ಲ. ಆತ ಗಾಢ ನಿದ್ರೆಯಲ್ಲಿ ಹೋಗಿದ್ದ. ಆಮೇಲೆ ಅದೇ ಎತ್ತುಗಳು ರಾತ್ರಿ ಎಲ್ಲ ತಮ್ಮ ಪಾಡಿಗೆ ದಿಕ್ಸೂಚಕನಿಗೆ ಪೂರ್ವದಲ್ಲಿ ಸೂರ್ಯನು ಉದಯಿಸುತ್ತಿದ್ದಂತೆ ಎಚ್ಚರವಾಯಿತು. ಮತ್ತೆ ಬೆಳಿಗ್ಗೆ ಪೂರ್ವದಲ್ಲಿ ಸೂರ್ಯ ಉದಯಿಸಿದಂತೆ ದಿಕ್ಸೂಚಕರಿಗೆ ಎಚ್ಚರ ಆಗತ್ತೆ. ಅವರು ನಕ್ಷತ್ರಗಳನ್ನ ನೋಡಿ ದಿಗಿಲುಗೊಂಡರು. ಅಲ್ಲಿ ಇರುವ ನಕ್ಷತ್ರಗಳನ್ನ ನೋಡಿ ಎಲ್ಲಿದ್ದೀವಿ ಅಂತ ಹೇಳಿ ದಿಗಿಲುಗೊಂಡ್ತಾರೆ. ಬಂಡಿಗಳನ್ನು ಹಿಂದಕ್ಕೆ ತಿರುಗಿಸಿ ಅನಾಹುತವಾಯಿತು, ಬಂದ ದಾರಿಗೆ ಹಿಂದಿರುಗಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಈಗ ನಾವು ಬಂದಿರುವಂತಹ ದಾರಿಯಲ್ಲೇ ವಾಪಸ್ ಹೋಗ್ಬಿಟ್ಟಿದ್ದೀವಿ, ಈ ಬಂಡಿಯನ್ನ ಮತ್ತೆ ಹಿಂತಿರುಗಿಸಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದನ್ನ ಹೇಳುವಷ್ಟರಲ್ಲಿಯೇ ಅವರ ನಿನ್ನೆ ರಾತ್ರಿ ಬಿಡಾರ ಹೂಡಿದ ಸ್ಥಳದಲ್ಲೇ ವಾಪಸ್ ಬಂದು ನಿಂತಿರ್ತಾರೆ. ಈ ಅನಾಹುತದ ಪರಿಣಾಮವನ್ನು ಅರಿತ ಬೋಧಿಸತ್ವರು ಕಳವಳದಿಂದ ಬಂಡಿಯಿಂದ ಕೆಳಗಿಳಿದರು.
ಚಾಲಕರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಇನ್ನು ನಮ್ಮಗಳ ಸರ್ವನಾಶ ಖಂಡಿತ ಎಂದು ಉದ್ಗರಿಸಿಕೊಂಡರು. ಆಗ ಬೋಧಿಸತ್ವರು, ಸೇವಕರೇ ಚಿಂತಿಸದಿರಿ, ಸಮಸ್ಯೆಗೊಂದು ಪರಿಹಾರ ಸಿಕ್ಕೇ ಸಿಗುತ್ತದೆ. ಎಲ್ರೂ ಇವಾಗ ಊಟ ಅವರೆಲ್ಲ ಇದ್ದಂತಹ ನೀರು ಎಲ್ಲವನ್ನ ಚೆಲ್ಲಿ ಅವ್ರ ಹತ್ರ ಏನು ಬಾಕಿ ಉಳಿದಿರೋದಿಲ್ಲ. ಮತ್ತು ಸುಡು ಸುಡು ಬಿಸಿಲು, ಬೆಂಕಿಯಂತೆ ಇರುವಂತಹ ಬಿಸಿಲು, ಮರಳು ಕೂಡ ಬೆಂಕಿ ಆಗ್ಬಿಡ್ತಾ ಇತ್ತು, ಅಷ್ಟು ಬಿಸಿ ಆಗ್ತಿತ್ತು. ಅದನ್ನೆಲ್ಲ ನೆನೆಸ್ಕೊಂಡು ಚಾಲಕರೆಲ್ಲರೂ ಮತ್ತು ಬಂದಂತವರೆಲ್ಲರೂ ತಮ್ಮೊಳಗೆ ಮಾತಾಡ್ಕೋತಾರೆ, ಇನ್ನು ನಮ್ಮ ಸರ್ವನಾಶ ಖಂಡಿತ ಅಂತೇಳಿ. ಅವಾಗ ಬುದ್ಧ ಭಗವಾನ್ರು ಹೇಳ್ತಾರೆ ಅವರಿಗೆ, ಸೇವಕರೇ ಚಿಂತಿಸದಿರಿ, ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರತ್ತೆ, ಏನಾದ್ರೂ ಮಾಡೋಣ ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಅದಾದ್ಮೇಲೆ ಅವರು, ನೀವು ಎತ್ತುಗಳಿಗೂ ನಿಮಗೂ ಚಪ್ಪರವನ್ನು ನಿರ್ಮಿಸಿಕೊಂಡು ವಿಶ್ರಮಿಸಿಕೊಳ್ಳಿರಿ ಎಂದರು. ಅವರಿಗೂ ಕೂಡ ತಾನು ಮುಂದೆ ಏನು ಮಾಡಬೇಕು ಎಂಬ ಸ್ಪಷ್ಟತೆ ಇರಲಿಲ್ಲ. ಬೋಧಿಸತ್ವರಿಗೂ ಕೂಡ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುವುದಿಲ್ಲ. ಆದರೆ ನಾನು ಧೈರ್ಯಗುಂದಿದರೆ ಇವರೆಲ್ಲರ ಸರ್ವನಾಶ ಖಂಡಿತ ಎಂಬ ನಿಲುವಿಗೆ ಬಂದರು. ತಾನೂ ಕೂಡ ಅವ್ರ ಮುಂದೆ ಏನ್ ಮಾಡೋದು ಅಂತ ಚಿಂತೆಗೀಡಾಗ್ಬಿಟ್ರೆ ಎಲ್ರೂ ಹೆದರ್ಕೊಂಡ್ ಬಿಡ್ತಾರೆ. ಅಂದ್ರೆ ಅವ್ರನ್ನ ಒಡೆಯ ಅಂತ ಹೇಳಿ ಕರಿತಾ ಇದ್ರು. ನಮ್ಮ ಒಡೆಯರಿಗೆ ಏನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಇನ್ನು ನಮ್ ಕತೆ ಮುಗೀತು ಅಂತ ತಿಳ್ಕೊಂಡ್ ಬಿಡ್ತಾರೆ ಅಂತ ಹೇಳಿ ಅವ್ರ ಮುಂದೆ ಧೈರ್ಯಗುಂದದೇ ಇರ್ತಾರೆ. ಹೀಗೆ ಅವರು ಯೋಚನೆ ಮಾಡ್ತಾ ತಂಪಾದ ಆ ಪ್ರಾತಃ ಕಾಲದಲ್ಲಿ ಅತ್ತಿತ್ತ ಅಲೆದಾಡತೊಡಗಿದರು. ಅಷ್ಟರಲ್ಲಿ ಅವರ ಕಣ್ಣಿಗೆ ಗುಳಿಬಿದ್ದ ಜಾಗವೊಂದರಲ್ಲಿ ಗರಿಕೆಯ ಒಂದು ಹುಲ್ಲು ಕಡ್ಡಿ ಹಸಿರಾಗಿ ಬೆಳೆದು ನಿಂತು ಗಾಳಿಗೆ ತೂರಾಡುವ ದೃಶ್ಯವನ್ನು ಕಂಡರು. ಅಷ್ಟರಲ್ಲಿ ಅವರು ಒಂದು ಗರಿಕೆ ಹುಲ್ಲಿನ ಕಡ್ಡಿಯನ್ನ ಗಾಳಿಗೆ ತೂರಾಡ್ತಾ ಇರೋದನ್ನ ನೋಡ್ತಾರೆ. ಆ ಗರಿಕೆ ಹುಲ್ಲು ಬೋಧಿಸತ್ವರನ್ನು ಕಂಡು ಮೆಲ್ಲಗೆ ನಸು ನಕ್ಕಿತು. ಅವರು ನಿಧಿಯೊಂದನ್ನು ಪತ್ತೆ ಹಚ್ಚಿದವರಂತೆ ಚೀರಿಕೊಳ್ಳುತ್ತಾ, ಸೇವಕರೇ ಇತ್ತ ಬನ್ನಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಬಿಟ್ಟಿತು, ಇಲ್ಲಿ ನೋಡಿ ಆ ಹುಲ್ಲಿನ ಗರಿಕೆಯನ್ನು, ಈ ರೀತಿಯಾಗಿ ಅವ್ರನ್ನ ಹೇಳ್ತಾರೆ. ಎನ್ನಲು ಅವರೆಲ್ಲ ಗಾಬರಿಯಿಂದ ಓಡಿ ಬಂದು ಆ ಗರಿಕೆಯ ಹುಲ್ಲನ್ನು ಮತ್ತು ತಮ್ಮ ಒಡೆಯನ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡಿದರು. ಏನಿವರು ನಿಧಿ ಸಿಕ್ತು ಅನ್ನೋ ತರ ನಮ್ಗೆಲ್ಲಾ ಕರೆದ್ರಲ್ಲ, ಚೀರಿ ಕರೆದ್ರಲ್ಲ, ಇಲ್ಲಿ ನೋಡಿದ್ರೆ ಏನಿಲ್ಲ, ಒಂದ್ ಗರಿಕೆ ಹುಲ್ಲಿದೆ, ಇದನ್ನ ನೋಡೋದಕ್ಕೆ ಯಾಕೆ ಕರೆದ್ರು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಬದಲಿಗೆ ತಮ್ಮ ಒಡೆಯನಿಗೆ ಬುದ್ಧಿಭ್ರಮಣೆಯಾಗಿರುವುದು ಖಚಿತ ಎಂದು ತಿಳಿದು ಮತ್ತೆ ಕುಸಿದರು. ಆತ ಮತ್ತೆ ಹೀಗೆ ನುಡಿದ. ಅವ್ರೇನ್ ತಿಳ್ಕೊತಾರೆ, ನಮ್ಮ ಒಡೆಯರಿಗೆ ಬುದ್ಧಿ ಭ್ರಮಣೆಯಾಗಿದೆ, ಈ ಗರಿಕೆ ಹುಲ್ಲನ್ನ ನೋಡಿ ಇಷ್ಟೊಂದು ಚೀರ್ಕೋತಾ ಇದಾರಲ್ಲ ಇವರು, ಇಷ್ಟೊಂದು ಆಶ್ಚರ್ಯವಾಗಿ ನಮ್ಗೆಲ್ಲ ಕರೆದ್ರಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಬೋಧಿಸತ್ವರು ಮತ್ತೆ ಹೇಳ್ತಾರೆ, ನೋಡಿ ಈ ಗರಿಕೆ ಹುಲ್ಲನ್ನು ನೋಡಿ ಎನ್ನಲು ಅದರಲ್ಲಿಯ ಹಿರಿಯ ಸೇವಕನೊಬ್ಬ ಹೇಳ್ತಾರೆ, ಒಡೆಯ, ಗರಿಕೆ ಹುಲ್ಲನ್ನು ನಾವು ಕಂಡಿಲ್ಲವೇ? ವಿಷಯ ಅದಲ್ಲ. ಬೋಧಿಸತ್ವರು ಹೇಳ್ತಾರೆ, ವಿಷಯ ಅದಲ್ಲ. ಅವರು ಈ ಮರುಭೂಮಿಯಲ್ಲಿ ಗರಿಕೆ ಹುಲ್ಲು ಚಿಗುರಬೇಕಾದರೆ ಇದರ ತಳದಲ್ಲಿ ನೀರಿನ ಪಸೆ ಇರಲೇಬೇಕು. ಅವಾಗ್ಲೇ ಅವ್ರು ಹೇಳಿದ್ರಲ್ಲ, ಸಮಸ್ಯೆಗೆ ಪರಿಹಾರ ಇದ್ದೇ ಇರತ್ತೆ, ನಾವು ಹುಡುಕ್ಬೇಕು ಅಂತ ಹೇಳಿ. ಆ ರೀತಿಯಾಗಿ ಅವ್ರು ಮಾತಾಡ್ತಾ ಇದ್ರು. ಈ ಗರಿಕೆ ಹುಲ್ಲು ಚಿಗುರಬೇಕಾದರೆ ಹಾರೆಗುದ್ದಲಿ ಅವಿಯನ್ನು ತೋಡೋಣ. ಹೀಗೆ ಹೇಳ್ಬೇಕಾದ್ರೆ ಉಳಿದವರೆಲ್ಲ ಹೇಳ್ತಾರೆ, ಒಡೆಯ, ಎಲ್ಲಾದರೂ ಉಂಟೆ? ಮರುಭೂಮಿಯಲ್ಲಿ ಜಲ ಇರಲು ಸಾಧ್ಯವೇ? ಯಾರಾದರೂ ಮರುಭೂಮಿಯಲ್ಲಿ ಬಾವಿ ತೆಗೆದು ಜಲವನ್ನು ಹೊರತೆಗೆದ ಉದಾಹರಣೆ ಇರುವುದೇ? ಈ ರೀತಿಯಾಗಿ ಹೇಳ್ತಾರೆ. ಅವಾಗ ಬೋಧಿಸತ್ವರು ಹೇಳ್ತಾರೆ, ಅವರಿವರ ಮಾತೇಕೆ? ನಾವು ಮತ್ತೊಬ್ಬರಿಗೆ ಏಕೆ ಉದಾಹರಣೆ ಆಗಬಾರ್ದು? ಅಂದ್ರೆ ಇನ್ನೊಬ್ರು ಮಾಡಿದ್ದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಏನಿದೆ? ನಾವು ಕೂಡ ಮಾಡಿ ತೋರಿಸಿ ಇನ್ನೊಬ್ರಿಗೆ ಉದಾಹರಣೆ ಯಾಕಾಗಬಾರ್ದು ಅನ್ನೋದನ್ನ ಬೋಧಿಸತ್ವರು ಹೇಳ್ತಾರೆ. ಅದಾದ್ಮೇಲೆ ಹೀಗೆ ಹೇಳಿ
ಸ್ವತಃ ತಾವೇ ಬಂಡಿಯಲ್ಲಿದ್ದ ಗುದ್ದಲಿಯನ್ನು ತಂದು ಒಂದೇ ಸಮನೆ ಮರಳನ್ನ ಅಗೆದು 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 ದೂರ ಚೆಲ್ಲತೊಡಗಿದರು. ಆ ಮರಳು ಹೇಗ್ ಬರ್ತಾ ಇತ್ತು ಅಂದ್ರೆ ಅಕ್ಷಯ ಪಾತ್ರೆಯಿಂದ ಬರ್ತಾ ಇದೇನೋ ಅನ್ನೋ ಹಂಗೆ ಮರಳು ಬರ್ತಾನೆ ಇದೆ. ಅವರು ಆ ಗುಂಡಿ ತೆಗಿತಾ ಹೋದಂಗೆ ಆಮೇಲೆ ಕೊನೆಗೆ ಅವರಿಗೆ ಏನಾಗತ್ತೆ, ಒಂದು ಕೆಳಗಡೆ ಹೋದಾಗೆ ಗಟ್ಟಿ ನೆಲ ಸಿಗತ್ತೆ. ಆ ಗಟ್ಟಿ ನೆಲ ನೋಡಿ ಸೇವಕರಿಗೆ ಏನೋ ಸ್ಫೂರ್ತಿ ಸಿಕ್ಕಂತಾಯಿತು. ಅವರು ಕೂಡ ಒಡೆಯನ ಜೊತೆ ಕೈ ಜೋಡಿಸಿದರು. ಮಧ್ಯಾಹ್ನ ಕಳೆದು ಮುಸ್ಸಂಜೆ ಆಗುವಷ್ಟರಲ್ಲಿ ಬಾವಿಯು 60 ಅಡಿ ಆಳ ಮತ್ತು 60 ಅಡಿ ಸುತ್ತಳತೆಯಿಂದ ತೆರೆದು ನಿಂತಿತು. ಬಳಿಕ ತಳದಲ್ಲೊಂದು ಕಲ್ಲು ಬಂಡೆಯು ಸಿಕ್ಕಿಬಿಟ್ಟಿತು. ಸೇವಕರು ಅದರ ವಿರುದ್ಧ ಸೆಣಸಾಡಲಾಗದೆ ಕೈ ಚೆಲ್ಲಿ ಕುಳಿತರು. ಆಗಲೇ ಸಮಯ ಬಹಳ ಆಗಿತ್ತು. ಅವರೆಲ್ಲ ಅಷ್ಟು ಗುಂಡಿಯನ್ನ ತೋಡಿ ಅವರಿಗೂ ಸಾಕಾಗಿತ್ತು. ನಂತರ ಹೀಗೆ ತೆಗಿತಾ ಹೋಗ್ಬೇಕಾದ್ರೆ ಕಲ್ಲು ಬಂಡೆ ಸಿಕ್ಬಿಡ್ತು. ಈಗ ಕಲ್ಲು ಬಂಡೆಯನ್ನ ನೋಡಿ ಅವರೆಲ್ಲ ಎದೆಗುಂದಿ ಇನ್ನೂ ಆಗೋದಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕುಳಿತು ಬಿಡ್ತಾರೆ. ನಂತರ ಎದೆಗುಂದದ ಬೋಧಿಸತ್ವರು ಕಲ್ಲಿನ ಬಂಡೆಯ ಮೇಲೆ ಪಕ್ಕಕ್ಕೆ ವಾಲಿ ಮಲಗಿದರು. ಈ ರೀತಿ ಪಕ್ಕಕ್ಕೆ ವಾಲಿ ಮಲಗಿದರು. ಬಂಡೆಗೆ ಕಿವಿಗೊಟ್ಟು ತಳದ ಶಬ್ದವನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಅಲ್ಲಿ ನೀರಿನ ಝರಿಯು ಜುಳುಜುಳುನೆ ಹರಿದು ನಿರಂತರವಾಗಿ ಸಾಗುತ್ತಿರುವುದನ್ನು ಅರಿತರು. ತನ್ನ ನೆಚ್ಚಿನ ಹಿರಿಯ ಸೇವಕನನ್ನು ಕುರಿತು ಕರೆದು ಈ ರೀತಿಯನ್ನ ಹೇಳ್ತಾರೆ. ಮಗು, ನೀನೀಗ ಧೈರ್ಯಗುಂದಿ ಬಲಹೀನನಾದರೆ ನಾವೆಲ್ಲರೂ ನಾಶವಾಗಿ ಬಿಡುತ್ತೇವೆ. ನೀನು ಎದೆಗುಂದದೆ ಈ ಸುತ್ತಿಗೆಯನ್ನು ತೆಗೆದುಕೊಂಡು ಈ ಬಂಡೆಯನ್ನು ಸ್ಫೋಟಿಸು ಎಂದರು. ಅವರು ಕಿವಿಗೊಟ್ಟು ನೋಡಿ ಅಲ್ಲಿ ಕೇಳಿಸ್ಕೊಂಡ್ರಲ್ಲ, ಅಂದ್ರೆ ಕೆಳಗಡೆ ನೀರ್ ಹರಿತಾ ಇರೋ ಸೌಂಡನ್ನ ಕೇಳಿಸ್ಕೊಂಡಿರ್ತಾರೆ. ಅದಕ್ಕೆ ಅವರಲ್ಲಿ ಒಬ್ರು ಅವರ ನೆಚ್ಚಿನ ಶಿಷ್ಯರೊಬ್ರು ಇರ್ತಾರೆ. ಅವರನ್ನ ಕರೆದು ಎಲ್ರೂ ಕೈ ಚೆಲ್ಲಿ ಕುಳಿತಿದ್ದಾರೆ, ನೀನೊಬ್ಬನು ಎದೆಗುಂದದೆ ಧೈರ್ಯದಿಂದ ಇಲ್ಲಿ ಈ ಬಂಡೆಯನ್ನು ಒಡೆದು ಸ್ಫೋಟಿಸು ಅಂತ ಹೇಳಿ ಹೇಳ್ತಾರೆ. ಆ ಕಿರಿಯ ಸದೃಢ ಸೇವಕನು ತನ್ನ ಒಡೆಯನ ಅಣತಿಯಂತೆ ಬಂಡೆಯ ಮಧ್ಯದಲ್ಲಿ ವೃತ್ತಾಕಾರವಾಗಿ ಒಡೆಯುತ್ತಾ ಸಣ್ಣ ಚಕ್ಕೆಯನ್ನು ಎಬ್ಬಿಸತೊಡಗಿದ. ಅದು ಕಲ್ಲು ಬಂಡೆಯನ್ನು ವೃತ್ತಾಕಾರವಾಗಿ ಒಡಿತಾ ಬರ್ತಾರೆ. ಇದು ತಿಳಿದು ಬಂಡೆಯು 5-6 ಅಡಿ ಆಳಕ್ಕೆ ಬಾಯಿ ತೆರೆದು ನಿಂತಿತು. ಅದು ಸ್ಫೋಟಿಸಿ 5-6 ಅಡಿ ಆಳಕ್ಕೆ ಮತ್ತೆ ಅದು ತಗ್ಗು ಬೀಳಿತು. ಆ ಗುಂಡಿಗೆ ಮತ್ತು ನೀರು ಬರ್ಲಿಲ್ಲ. ಆ ಗುಂಡಿಗೆ ಇಳಿದು ಬೋಧಿಸತ್ವರು ಮತ್ತು ಆ ಗುಂಡಿಯಲ್ಲಿ ಇಳಿದು ಮತ್ತೆ ಕಿವಿಗೊಟ್ಟು ಶಬ್ದವನ್ನು ಅರಿತರು. ಮತ್ತೆ ಕಿವಿಗೊಟ್ಟು ಶಬ್ದವನ್ನ ಕೇಳಿಸ್ಕೊತಾರೆ. ಅವರು ಅಲ್ಲೊಂದು ಜಾಗವನ್ನು ಗುರುತಿಸಿ, ಮಗು, ಈ ಜಾಗಕ್ಕೆ ಬಲವಾದ ಏಟನ್ನು ಹಾಕು ಎಂದರು. ಅವನು ಹಾಗೇ ಮಾಡಲು ಅಡಿಯಿಂದ ನೀರು ಒಂದು ತಾಳೆಯ ಮರದ ಎತ್ತರಕ್ಕೆ ಚಿಮ್ಮಿತು. ಬೋಧಿಸತ್ವರು ಹೇಳಿದ ಸ್ಥಳದಲ್ಲೇ ಅವರ ಸೇವಕನೊಬ್ಬ ಗುಂಡಿಯನ್ನ ತೆಗಿಬೇಕಾದ್ರೆ ಅದು ನೀರು ಯಾವ ರೀತಿ ಬಂತು ಅಂದ್ರೆ ತಾಳೆಯ ಮರದ ಎತ್ತರಕ್ಕೆ ನೀರು ಜಿಗಿಯಿತು. ಎಲ್ಲರಿಗೂ ಖುಷಿ ಆಯ್ತು. ಸೂಕ್ಷ್ಮಮತಿಗಳು ಈ ಪ್ರಯತ್ನಶೀಲರಾದ ಬೋಧಿಸತ್ವರಿಗೆ ಮಾರ್ಗವನ್ನು ತೋರಿ ಫಲವನ್ನು ನೀಡಿದ ಆ ಗರಿಕೆ ಹುಲ್ಲು ಕೊನೆಗೊಮ್ಮೆ ನಸುನಕ್ಕು ಹೀಗೆ ಧನ್ಯವಾಯಿತು. ಈ ರೀತಿಯಾಗಿ ಆ ಗರಿಕೆ ಹುಲ್ಲು ಬುದ್ಧ ಬೋಧಿಸತ್ವರ ಒಂದು ಸಮಸ್ಯೆಗೆ ಪರಿಹಾರವನ್ನ ನೀಡಿ ಧನ್ಯವಾಯಿತು ಅಂತ ಹೇಳ್ಬೋದು. ಇದು ಬೋಧಿಸತ್ವರ ಮೊದಲನೇ ಕತೆ. ಇವಾಗ ಅವರ ಗೌತಮ ಬುದ್ಧನಾದ ಮೇಲೆ ನಡೆದಂತಹ ಒಂದು ಸಣ್ಣ ಸಂದರ್ಭವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೌತಮ ಬುದ್ಧರು ಒಂದ್ಸಲ ಅವರು ಜ್ಞಾನೋದಯ ಆದ್ಮೇಲೆನೆ ಭಿಕ್ಷಾಟನೆಗೆ ಹೋಗಿದ್ರು. ಭಿಕ್ಷೆ ಬೇಡೋದಕ್ಕೆ ಹೋಗಿರ್ಬೇಕಾದ್ರೆ ಅವರು ಹೀಗೆ ಊರಲ್ಲಿ ಹೋಗಿರ್ತಾರೆ. ಅಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ. ಒಂದ್ ಮನೆಗೆ ಹೋಗ್ತಾರೆ. ಒಂದ್ ಮನೆಗೆ ಹೋಗಿ
ಭಿಕ್ಷೆಯನ್ನ ಕೇಳ್ತಾರೆ. ಒಳಗಡೆಯಿಂದ ಒಬ್ಬ ವ್ಯಕ್ತಿ ಅವರನ್ನ ನೋಡಿ ಬೈತಾ, ಎಷ್ಟು ಸದೃಢವಾದ ವ್ಯಕ್ತಿ, ಇವನು ನೋಡೋದಕ್ಕೆ ಎಷ್ಟು ಬಲಿಷ್ಠನಾಗಿದ್ದಾನೆ, ದಷ್ಟಪುಷ್ಟ ಇದ್ದಾನೆ, ಕೆಲಸ ಮಾಡಿ ದುಡಿಯೋದಕ್ಕಾಗೋದಿಲ್ಲ, ಭಿಕ್ಷೆ ಬೇಡಿ ತಿಂತಾನೆ ಅಂತ ಹೇಳಿ ಬೈತಾ ಬೈತಾ ಒಳಗಡೆಯಿಂದ ಬರ್ತಾನೆ. ಈಗ ಬರ್ಬೇಕಾದ್ರೆ ಬುದ್ಧರಿಗೆ ಬುದ್ಧ ಈ ರೀತಿಯಾಗಿ ಕೈಯನ್ನ ಹಿಡ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ, ತಮ್ಮ ಪಾತ್ರೆಯನ್ನ ಹಿಡ್ಕೊಂಡು. ಅವರು ಬೈತಾ ಬರ್ತಿದ್ರಲ್ಲ ವ್ಯಕ್ತಿ, ಬೈಕೊಂಡು ಈ ಇಶೆಯಿಂದ ದುಡ್ಡು ತೆಗೆದು ಅವ್ರಿಗೆ ಈ ರೀತಿ ಕೊಡ್ತಾರೆ, ಅವ್ರ ಮುಂದೆ ಕೈ ಹಾಕಿ. ಬುದ್ಧ ಭಗವಾನರು ಕೈ ಇಟ್ಕೊಂಡಿದ್ದನ್ನ ವಾಪಸ್ ತಗೊಂಡ್ಬಿಡ್ತಾರೆ. ತಗೊಂಡ್ ಹೇಳ್ತಾರೆ, ಈಗ ನನ್ನ ಹತ್ರ ನಾನು ನಿಮ್ಮ ದುಡ್ಡನ್ನ ಸ್ವೀಕಾರ ಮಾಡ್ಲಿಲ್ಲ, ಆ ದುಡ್ಡು ಯಾರ ಹತ್ರ ಉಳಿತು ಅಂತ ಕೇಳ್ತಾರೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಭಿಕ್ಷೆ ಬೇಡ್ತಾ ಇದೀಯಾ, ಮತ್ತೆ ಸೊಕ್ಕಿನಿಂದ ಕೊಟ್ಟಿದ್ದ ದುಡ್ಡನ್ನ ನಾನು ವಾಪಸ್ ತಗೋತಾ ಇಲ್ಲ. ಆಮೇಲೆ ಅವ್ರು ಮತ್ತೆ ಕೇಳ್ತಾರೆ, ನಾನು ನಿನ್ನ ದುಡ್ಡನ್ನ ಸ್ವೀಕಾರ ಮಾಡ್ಲಿಲ್ಲ, ಆ ದುಡ್ಡು ಯಾರ ಹತ್ರ ಉಳಿತು ಅಂತ ಹೇಳ್ತಾರೆ. ಅವಾಗ ನನ್ನ ಹತ್ರ ಉಳಿತು ಅಂತ ಆ ವ್ಯಕ್ತಿ ಹೇಳ್ತಾನೆ. ಅದಾದ್ಮೇಲೆ ಆವಾಗಿಂದ ನೀನು ನನ್ನನ್ನ ಬೈತಾ ಬರ್ತಿದೀಯಲ್ಲ, ಆ ಬೈಗಳನ್ನ ನಾನು ಸ್ವೀಕಾರ ಮಾಡಿಲ್ಲ, ಹಾಗಿದ್ರೆ ಅದು ಯಾರ ಹತ್ರ ಉಳಿತು ಅಂತ ಹೇಳ್ತಾರೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹತ್ರನೇ ಉಳಿತು, ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ ಹೇಳಿ, ನಿಮ್ಮಂತ ಇಷ್ಟು ಜ್ಞಾನ ಹೊಂದಿದಂತಹ ಸನ್ಯಾಸಿಗಳಿಗೆ ನಾನು ಈ ರೀತಿ ಹೇಳ್ತಾ ಬಂದ್ಬಿಟ್ಟೆ, ಅಜ್ಞಾನದಿಂದ ನಾನು ಗುರುತಿಸಲಿಲ್ಲ ನಿಮ್ಮ ಜ್ಞಾನವನ್ನ ಅಂತ ಹೇಳಿ ಅವರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ಏನಾದ್ರು ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಚೆನ್ನಪ್ಪ ಮಾಸ್ಟರ್ ಇದ್ದಾರೆ ನೋಡ್ರಿ. ಸರ್ ನಮಸ್ತೆ. ಮೇಡಮ್, ಅದೇ ಈಗ ಗುರ್ತಿಸ್ಲಿಲ್ಲ ಅಂತ ಅಂದ್ರಲ್ಲ ಅವರು, ಮತ್ತೆ ಅವರು ಇದು ಗೌತಮ ಬುದ್ಧರು ಇದ್ ಮಾಡ್ಬೇಕಾದ್ರೆ ದುಡ್ಡು ಏನ್ ಕೊಡ್ಬೇಕಾದ್ರೆ ಗುರ್ತಿಸ್ಲಿಲ್ಲಲ್ಲ, ಅದು ಗುರ್ತ್ ಮಾಡ್ಕೊಂಡು ದಾನ ಅಂತ ಗುರ್ತ್ ಮಾಡ್ಕೊಂಡು ಅವ್ರು ಹೆಂಗೆ ತಿಳ್ಕೊಂಡ್ರು ಅಂತ. ದಾನ ಇದರ ತಾತ್ಪರ್ಯ ಆ ರೀತಿ ಅಲ್ಲ ಮೇಡಮ್. ಅವರು ಈಗ ಯಾರಾದ್ರೂ ನಮ್ಮ ಇದ್ದಾರೆ ನಾವು ಅದನ್ನ ನಮ್ಮ ಹತ್ರ ಬಂದಿಲ್ಲ, ನಾವು ಅದನ್ನ ಸ್ವೀಕಾರ ಉದಾಹರಣೆಯಾಗಿ ಈಗ ಅವ್ರು ಕೊಡೋದು ಪಾತ್ರೆಯನ್ನ ನೆಟ್ವರ್ಕ್ ಸ್ವಲ್ಪ ಸರ್ ನಿಮಗೇನೋ ಗೊತ್ತಿದೆ ಹೇಳಿ ಸರ್. ಏನಿಲ್ಲ ಭಿಕ್ಷೆ ಬೇಡ್ಲಿಕ್ಕೆ ಸರ್ ನಮ್ದು ಹಂಗೆ ಬರ್ತದೆ. ಆ ವ್ಯಕ್ತಿ ಬೈತಾ ಬಂದ, ಅವರಿಗೆ ಇಷ್ಟು ದಷ್ಟಪುಷ್ಟ ಇದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನಲ್ವ ಅಂತ ಬೈತಾ ಬಂದ. ಆದ್ರೆ ಅವನಿಗೆ ಅವನ ತಪ್ಪಿನ ಅರಿವು ಮಾಡಿಸ್ಬೇಕಿತ್ತಲ್ವಾ, ಅದಕ್ಕೋಸ್ಕರ ಬುದ್ಧ ಭಗವಾನರು ಏನ್ ಮಾಡಿದ್ರು, ಅವನು ದುಡ್ಡು ಹಾಕ್ಲಿಕ್ಕೆ ಬಂದಾಗ ಅದನ್ನ ಇಸ್ಕೊಳ್ಳಿಲ್ಲ, ಹಾಗೆ ನಿಂತ್ಕೊಂಡ್ರು. ಅವಾಗ ಹೇಳಿದ್ರು, ಈಗ ನೀನು ದುಡ್ಡು ಕೊಡ್ಲಿಕ್ಕೆ ಬಂದೆ ನನಗೆ, ಆದ್ರೆ ನಾನು ಅದನ್ನ ಇಸ್ಕೊಳ್ಳಿಲ್ಲ, ಈಗ ಆ ದುಡ್ಡು ಯಾರದ್ದು ಅಂತ ಕೇಳಿದ್ರು. ಅದಕ್ಕೆ ಇನ್ನೊವ್ನು ಕೊಟ್ಟಿಲ್ವಲ್ಲ, ಹಾಗಾಗಿ ಅವಂದೇ ಈಗ ದುಡ್ಡು. ಈಗ ಬುದ್ಧರು ಇಸ್ಕೊಂಡ್ರೆ ಮಾತ್ರ ಬುದ್ಧನ ದುಡ್ಡಾಗುತ್ತೆ, ಬುದ್ಧ ಇಸ್ಕೊಳ್ಳಿಲ್ಲ ಅಂದ್ರೆ ಯಾರ ದುಡ್ಡದು? ಆ ವ್ಯಕ್ತಿಯ ದುಡ್ಡೇ. ಅದೇ ರೀತಿ ಅವ್ರು ಇಷ್ಟೊತ್ತಾಗ ಬೈದ್ನಲ್ವಾ, ಅದನ್ನ ಬುದ್ಧರು ಸ್ವೀಕಾರ ಮಾಡಿದ್ರೆ ಅದು ಬುದ್ಧನದ್ದು. ಒಂದು ವೇಳೆ ಅವನು ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅದು ಬೈದ ವ್ಯಕ್ತಿಗೆ ಅಂತ ಅರ್ಥ. ಅಷ್ಟೊತ್ತವರೆಗೂ ಬೈದಿದ್ದು ಆ ಬೈದ ವ್ಯಕ್ತಿಗೆ ಆ ಬೈಗುಳ ಅನ್ನೋದು ಅದರ ಅರ್ಥ. ಓಕೆನಾ ಮೇಡಮ್? ಅಂದ್ರೆ ನಾವ್ ಯಾರಿಗಾದ್ರೂ ಬೈದ್ರೆ ಒಂದ್ ವೇಳೆ ಅವರು ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಆ ಪೂರ್ತಿ ಬೈಗುಳ ನಮಗೆ ಅಂತ ಅರ್ಥ. ಅಂದ್ರೆ ನಾವು ಕೂಡ ಯಾರಾದ್ರೂ ನಮಗೇನಾದ್ರೂ ಬೈತಾ ಇದ್ರೆ, ಅವಮಾನ ಮಾಡ್ತಾ ಇದ್ರೆ, ನಮ್ ಪಾಡಿಗೆ ನಾವು ಇದ್ದು ಅದನ್ನ ನಾವು ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅದು ಪೂರ್ತಿ ಅವರಿಗೆ ಅನ್ನೋದು ಅದರ ಅರ್ಥ. ಕರೆಕ್ಟಾ ಮೇಡಮ್? ಹಾ ಸರ್, ಕರೆಕ್ಟ್ ಸರ್. ಅಷ್ಟೇ. ಸರ್
ನಿಮ್ದು ಅಲ್ಲಿ ನೆಟ್ವರ್ಕ್ ಏನೋ ಇಶ್ಯೂ ಇದೆ ಅನ್ಸುತ್ತೆ ನೋಡಿ. ಹಾ ಸರ್, ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಶಾಂತಕುಮಾರ್ ಸರ್ ಮಾತಾಡ್ತೀರಾ? ಗಾಯತ್ರಿ ಮೇಡಮ್ ಕ್ಲಿಯರಾ? ಓಕೆ, ಯಾರಿಗೂ ಡೌಟ್ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸ್ವಲ್ಪ ಇನ್ ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಅದೇ ನೆಟ್ವರ್ಕ್